ರಾಜ್ಯದಾದ್ಯಂತ ಹಳೆ ಕೇಸ್ಗಳು ರೀಓಪನ್ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನ ಆಯಿತು. ಸರ್ಕಾರದ ನಿರ್ಧಾರದ ವಿರುದ್ಧ ಬಿಜೆಪಿಯ ಅಧ್ಯಕ್ಷರಿರಬಹುದು, ರಾಜ್ಯಾಧ್ಯಕ್ಷರಿರಬಹುದು, ವಿಪಕ್ಷ ನಾಯಕ ಎಲ್ಲ ಹುಬ್ಬಳ್ಳಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರು. ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಆಯಿತು. ಇದರ ಬೆನ್ನಲ್ಲೇ ಇದೀಗ ಚಿಕ್ಕಮಗಳೂರಿನಲ್ಲೂ ಕೂಡ 7 ವರ್ಷದ ಹಿಂದಿನ ಕೇಸ್ಗೆ ಮತ್ತೆ ಜೀವ ಸಿಕ್ಕಿದೆ. ದತ್ತಪೀಠ ಹೋರಾಟಗಾರರ ಮೇಲಿನ ಕೇಸ್ ಇದೀಗ ರೀಓಪನ್ ಆಗಿದೆ. ಬಿಜೆಪಿ ಸರ್ಕಾರದಲ್ಲಿ ಕ್ಲೋಸ್ ಆಗಿದ್ದಂತಹ ಕೇಸ್ಗೆ ಇದೀಗ ಮರುಜೀವ ಸಿಕ್ಕಂತಾಗಿದೆ. ಇದೀಗ ಮತ್ತೊಂದು ವಿವಾದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳಬಹುದು. ಮತ್ತೊಂದು ಪ್ರತಿಭಟನೆಗೂ ಕೂಡ ಇದು ಪ್ರಮುಖ ಕಾರಣ ಆಗಬಹುದು. 2017ರಲ್ಲಿ ದತ್ತಪೀಠದಲ್ಲಿ ಗೋರಿ ಹೊಡೆದಿದ್ದ ಪ್ರಕರಣಕ್ಕೆ ಇದೀಗ ಮರುಜೀವ ಸಿಕ್ಕಿದೆ. ಸತತ 7 ವರ್ಷಗಳ ಬಳಿಕ ಇದೀಗ ಈ ಪ್ರಕರಣಕ್ಕೆ ಮರುಜೀವ ಸಿಕ್ಕಿರುವಂತದ್ದು. 14 ಜನರ ಮೇಲಿನ ಕೇಸ್ ಸದ್ಯಕ್ಕೆ ರೀಓಪನ್ ಆಗಿದೆ. ಜನವರಿ 8ರಂದು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆ ಕೂಡ ಕೊಡಲಾಗಿರುವಂಥದ್ದು. ಇನ್ನೊಂದು ಕಡೆ ಕಲಬುರಗಿಯಲ್ಲಿ ರೌಡಿ ಶೀಟರ್ ಓಪನ್ ಆಗಿದೆ. ಹಿಂದೂ ಜಾಗೃತಿ ಸೇನೆಯ ಜಿಲ್ಲಾಧ್ಯಕ್ಷನ ಮೇಲೆ ರೌಡಿ ಶೀಟರ್ ಓಪನ್ ಆಗಿರುವಂಥದ್ದು. ಪಠಾಣ್ ಚಿತ್ರ ಪ್ರದರ್ಶನಕ್ಕೆ ವಿರೋಧಿಸಿ ಈತ ಹೋರಾಟವನ್ನ ಮಾಡಿದ್ದ ಲಕ್ಷ್ಮೀಕಾಂತ ಸಾಧ್ವಿ ಅವರ ಮೇಲೆ ಆರ್ಜಿ ನಗರ ಠಾಣೆಯಲ್ಲಿ ರೌಡಿ ಶೀಟ್ ಓಪನ್ ಆಗಿರುವಂಥದ್ದು. ಅದು ನನ್ನ ಧರ್ಮಕ್ಕೆ ಯಾರು ಅಪಪ್ರಚಾರ ಮಾಡ್ಯಾರ ಅಂಥವ್ರ ವಿರುದ್ಧ ನಾನು ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿ. ನಾನು ಆದರೆ ಇವತ್ತಿನ ದಿವಸ ನನ್ನ ಮೇಲೆ ಏನೋ ಒಂದು ಕೇಸ್ ಇದೆ ನನ್ನ ಮೇಲೆ. ಅದು ಆ ಒಂದು ಕೇಸ್ ಇದರ ಸಲುವಾಗಿ ಇವತ್ತಿನ ದಿವಸ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಾನು ಪೊಲೀಸ್ ಆಯುಕ್ತರಿಗೆ ಕೇಳಕ್ಕೆ ಇಚ್ಛೆಪಡ್ತೀನಿ. ಅವರಿಗೆ ನಾನು ಮನವಿ ಕೂಡ ಕೊಟ್ಟು ಬಂದಿದ್ದೀನಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ರೆ. ಅದಕ್ಕೆ ಆಯುಕ್ತರಿಗೆ ನಾನು ಮನವಿ ಕೊಟ್ಟಿದ್ದೀನಿ. ಏನು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದಂಥ ಏನು ರಾಘವೇಂದ್ರ CPI ಅದಾರ ಹಾಗೂ ಮಲ್ಲನಗೌಡ PC ಇದಾರ, ಇವರ ವಿರುದ್ಧ ಕ್ರಮ ಕೈಗೊಡ್ರಿ, ನನಗೆ ನ್ಯಾಯ ಇಸ್ಕೊಡ್ರಿ ಅಂತೇಳಿ. ಅದು ನನ್ನ ಧರ್ಮಕ್ಕೆ ಯಾರು ಅಪಪ್ರಚಾರ ಮಾಡ್ಯಾರ ಅಂಥವ್ರ ವಿರುದ್ಧ ನಾನು ಕಾನೂನಾತ್ಮಕವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿ. ನಾನು ಆದರೆ ಇವತ್ತಿನ ದಿವಸ ನನ್ನ ಮೇಲೆ ಏನೋ ಒಂದು ಕೇಸ್ ಇದೆ ನನ್ನ ಮೇಲೆ. ಅದು ಆ ಒಂದು ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿಯ ಬಂಧನ ಆಗತ್ತೆ. ಅದರ ಬೆನ್ನಲ್ಲೇ ನಮ್ಮ ಪ್ರತಿಪಕ್ಷ ನಾಯಕ ಅಶೋಕ್ ಹೋಗ್ತಾರೆ, ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ದೊಡ್ಡ ಮಟ್ಟದ ಪ್ರತಿಭಟನೆ ಆಗುತ್ತೆ. ಬರೀ ಹುಬ್ಬಳ್ಳಿಯಲ್ಲಿ ಮಾತ್ರ ಅಲ್ಲ, ಬೆಂಗಳೂರಿನಲ್ಲೂ ಕೂಡ ವಿಜಯೇಂದ್ರ ಅವರು ಪ್ರತಿಭಟನೆ ಮಾಡ್ತಾರೆ. ರಾಜ್ಯಾದ್ಯಂತ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಗೆ ಕರೆ ಕೊಡ್ತಾರೆ. ಅದೇ ರೀತಿ ಪ್ರತಿಭಟನೆ ಕೂಡ ಆಗುತ್ತೆ. ಅದರ ಬೆನ್ನಲ್ಲೇ ಇದೀಗ ರಾಜ್ಯಾದ್ಯಂತ ಹಳೆ ಪ್ರಕರಣಗಳು ಮತ್ತೆ ರೀಓಪನ್ ಆಗ್ತಾ ಇದೆ. ಸದ್ಯಕ್ಕೆ ಚಿಕ್ಕಮಗಳೂರಿನಲ್ಲಿ 7 ವರ್ಷದ ಹಿಂದಿನ ಕೇಸ್ಗೆ ಜೀವ ಸಿಕ್ಕಿದೆ. ದತ್ತಪೀಠ ಹೋರಾಟಗಾರರ ಮೇಲಿನ ಕೇಸ್ ಇದೀಗ ರೀಓಪನ್ ಆಗಿದೆ. ಇದು ಬರೀ ಚಿಕ್ಕಮಗಳೂರಿನಲ್ಲಿ ಮಾತ್ರ ಅಲ್ಲ, ಒಂದು ಕಡೆ ಕಲಬುರಗಿಯಲ್ಲೂ ಕೂಡ ಒಬ್ಬನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅರುಣ್, ಯಾವಾಗ ಹುಬ್ಬಳ್ಳಿಯ ಒಂದು ಶ್ರೀಕಾಂತ್ ಪೂಜಾರಿಯ ಬಂಧನ ಆಗುತ್ತೆ, ಅದರ ಬೆನ್ನಲ್ಲೇ ಇದೀಗ ರಾಜ್ಯಾದ್ಯಂತ ಹಳೆ ಕೇಸ್ಗಳು ರೀಓಪನ್ ಆಗಿದೆ. ಚಿಕ್ಕಮಗಳೂರಿನಲ್ಲೂ ಕೂಡ ದತ್ತಪೀಠದ ಹೋರಾಟಗಾರರ ಮೇಲಿನ ಕೇಸ್ ರೀಓಪನ್ ಆಗಿದೆ. ಅದ್ರ ಬೆನ್ನಲ್ಲೇ ಇದೀಗ ಕಲಬುರಗಿಯಲ್ಲಿ ಒಬ್ಬನ ಮೇಲೆ ರೌಡಿ ಶೀಟರ್ ಇತ್ತು, ಅದು ಕೂಡ ಓಪನ್ ಮಾಡಲಾಗಿದೆ. ಸದ್ಯಕ್ಕೆ ಈತನ ಪ್ರಕರಣ ಏನು, ಈತನ ಮೇಲೆ ರೌಡಿ ಶೀಟರ್ ಬೀಳೋದಕ್ಕೆ ಕಾರಣ ಏನು ಅಂತ? ಹೌದು ಧನಶ್ರೀ, ಏನು ಜಿಲ್ಲೆಯಲ್ಲೂ ಕೂಡ ಈಗ ಹಿಂದೂ ಕಾರ್ಯಕರ್ತರನ್ನ ಸರ್ಕಾರಕ್ಕೆ ಟಾರ್ಗೆಟ್ ಮಾಡ್ತಿರುವಂತದಕ್ಕೆ ಉದಾಹರಣೆ ಎಕ್ಸಾಂಪಲ್ ಅಂತಂದ್ರೆ ಕಲಬುರಗಿಯಲ್ಲೂ ಕೂಡ ಹಿಂದೂ ಕಾರ್ಯಕರ್ತರ ಮೇಲೆ ಈಗ ರೌಡಿ ಶೀಟ್ ಅನ್ನು ಓಪನ್ ಮಾಡಿರುವಂತದ್ದು. ಏನು ಪಠಾಣ್ ಚಿತ್ರ ಬಿಡುಗಡೆ ಆ ಸಂದರ್ಭದಲ್ಲಿ ಚಿತ್ರದ ವಿವಾದದ ಹಿನ್ನೆಲೆಯಲ್ಲಿ ಆ ಚಿತ್ರ ಏನು ಪ್ರದರ್ಶನಕ್ಕೆ ವಿರೋಧ ವ್ಯಕ್ತಪಡಿಸಿ ಹಿಂದೂ ಜಾಗೃತ ಸೇನೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಆ ಸಂದರ್ಭದಲ್ಲಿ ಆತ ಹಿಂದೂ ಕಾರ್ಯಕರ್ತರಾದ ಏನು ಜಾಗೃತ ಸೇನೆಯ ಜಿಲ್ಲಾಧ್ಯಕ್ಷರಾದಂತಹ ಲಕ್ಷ್ಮೀಕಾಂತ್ ಸ್ವಾದಿ ಮೇಲೆ ಒಂದು ಕೇಸನ್ನು ಬುಕ್ ಮಾಡ್ತಾರೆ. ಅದಾದ ಬಳಿಕ ಆತನ ಕೂಡ ಏನು ನಡೀತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಿಗೆ ಏನು ಡಿಸೆಂಬರ್ 17ರ ನಂತರ ಆತನ ಮೇಲೆ ಈಗ ರೌಡಿ ಶೀಟ್ ಅನ್ನು ಓಪನ್ ಮಾಡಿರುವಂತದ್ದು. ಅದು ಒಂದು ಕೇಸನ್ನ ಬಿಟ್ರೆ ಯಾವುದೇ ಕೇಸ್ ಕೂಡ ಆತನ ಮೇಲೆ ಇರಲಿಲ್ಲ. ಹಾಗಾಗಿ ಅಷ್ಟಾದ್ರೂ ಕೂಡ ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ರಂತ ಏನು ಕಮಿಷನರ್ ಮತ್ತೆ ಅವರಿಗೆ ಕೂಡ ಮನವಿಯನ್ನ ಮಾಡಿದ್ರು. ಆದ್ರೆ ಇನ್ನೂ ಕೂಡ ಆತನ ಮೇಲೆ ರೌಡಿ ಶೀಟ್ ಅನ್ನ ಹಾಗೆ ಇಟ್ಟಿರುವಂತದ್ದು. ಏನು ಕ್ರಿಸ್ಮಸ್ ಸಂದರ್ಭದಲ್ಲಿ ಆ ರೌಡಿ ಶೀಟ್ ಓಪನ್ ಮಾಡೋದಕ್ಕೆ ಕಾರಣ ಏನು ನೀಡಿದಾರೆ ಅಂತಂದ್ರೆ ಆತ ಇನ್ನೊಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ದೋಂಬಿ ಇಳಿಸಬಹುದು, ಏನು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂತೇಳಿ ಸುಳ್ಳು ಒಂದು ಹೇಳಿಕೆಗಳನ್ನ ಪಡ್ಕೊಂಡು ಈ ರೀತಿ ಆತನ ಮೇಲೆ ಏನು ನನ್ನ ಮೇಲೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ಅಂತ ಈಗ ಆತನ ಆರೋಪ ಮಾಡ್ತಿರುವಂತದ್ದು. ಈಗ ಏನಂತಂದ್ರೆ ಇಲ್ಲಿ ಆ ಒಂದು ಕೇಸನ್ನ ಬಿಟ್ರೆ ಯಾವುದೇ ಕೇಸಲ್ಲೂ ಕೂಡ ಈತ ಇನ್ವಾಲ್ವ್ ಇಲ್ಲ. ಈ ರೀತಿ ಒಂದು ದ್ವೇಷದ ರಾಜಕಾರಣ ಜಿಲ್ಲೆ ನಮ್ಮ ಈಗ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಈಗ ಕಾಲಿಟ್ಟಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಅರುಣ್ ಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.